ಹಾಯ್ ಗಾಯ್ಸ್. ಹಾಯ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರಮ್ಯಾ. ಎಲ್ಲರೂ ಹೆಂಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ. ಸೊ ಇಟ್ಸ್ ಅ ಲಾಂಗ್ ವೀಕೆಂಡ್. ನಾವು ಇವಾಗ ಫ್ರೈಡೇ ಆಲ್ಮೋಸ್ಟ್ 12 o'clock ಆಗಿದೆ. ಮಾರ್ನಿಂಗು ಅಲ್ಲ, ಮಧ್ಯಾಹ್ನನೂ ಅಲ್ಲ, ಇನ್ ಬಿಟ್ವೀನ್ ಅಲ್ಲಿ ಇದ್ದೀವಿ. ಸೊ ಹೆಡಿಂಗ್ ಟು ಮೈಸೂರ್ ಅಂಡ್ ದೆನ್ ಟು ಊಟಿ. ಓಕೆ, ಸೊ ನಮಗೆ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಮೈಸೂರ್. ಇಲ್ಲ, ಮೈಸೂರಿಂದ ಪ್ಲಾನ್ ಕಂಪ್ಲೀಟ್ಲಿ ಉಲ್ಟಾ ಆಗೋಯ್ತು. ನಾವು ಆಕ್ಚುಲಿ ಊಟಿಗೆ ಹೋಗ್ಬೇಕು. ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ 12 o'clock ಎಲ್ಲ ಹೋಗ್ತೀವಿ ಅಂತ ಅನ್ಕೊಂಡಿದ್ದು. ಬೆಂಗಳೂರು ಟ್ರಾಫಿಕ್ ಅಲ್ಲ, ಬ್ಯಾಂಗ್ಳೂರಿಂದ ಅಂದ್ರೆ ನಮ್ಮ ಮನೆ ಹತ್ರದಿಂದ RR ನಗರ್ಗೆ ರೀಚ್ ಆಗ್ಬಿಟ್ವಿ. ಬಟ್ ಅಲ್ಲಿಂದ ಕರೆಕ್ಟ್ ಆಗಿ ಬಿಡದಿ ರೀಚ್ ಆಗೋದಕ್ಕೆ 2 hours ಆಗಿದೆ. ಅಲ್ಲ 2 hours ಆಯ್ತಲ್ವರಿ? ನಮಗೆ ಅಲ್ಲೇನೆ ಹೆಡ್ಡೇಕ್ ಸ್ಟಾರ್ಟ್ ಆಗೋಗಿತ್ತು. ಫೈನ್, ಆಮೇಲೆ ನಾವು ಡ್ರಾಪ್ ಮಾಡ್ಬಿಟ್ವಿ. ಪ್ಲಾನ್ ಬೇಡ ಹೋಗೋದು ಲೈಕ್ ಊಟಿಗೆ ಇವತ್ತು. ಸೊ ನಾಳೆ ಮಾರ್ನಿಂಗ್ ಹೋಗೋಣ. ಹೆಂಗೋ ಹೋಟೆಲ್ ಬುಕ್ ಮಾಡಿದೀವಿ ನಾಳೆಗೆ. ಅದನ್ನ ಇವತ್ತಿಗೆ ನೋಡೋಣ, ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಸ್ವಲ್ಪ ಸುಳ್ಳು ಹೇಳ್ಬಿಟ್ಟು ಇವತ್ತಿಗೆ ಹೋಟೆಲ್ ಅಲ್ಲಿ ಸ್ಟೇ ಹಾಕ್ತೀವಿ ಮೈಸೂರಲ್ಲಿ. ನಾಳೆ ಮಾರ್ನಿಂಗ್ ವಿ ಹ್ಯಾವ್ ಟು ಸಿ. ಬಟ್ ನಾಳೆಗೆ ಹೋಟೆಲ್ ಊಟಿಯಲ್ಲಿ ಮತ್ತೆ ಇವಾಗ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಬುಕ್ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಅಲ್ಲಿಗೆ ಹೋಗಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಇರುತ್ತೆ. ದಟ್ಸ್ ದ ರೀಸನ್. ಫೈನ್. ಸೊ ನಮ್ ಜೊತೆ ನಿಮ್ಮ ಪಯಣ, ಬನ್ನಿ ಹೋಗೋಣ. ಮೈಸೂರು, ಮೈಸೂರಿಂದ ಊಟಿ, ಊಟಿಯಿಂದ ಮೈಸೂರು, ಮೈಸೂರಿಂದ ಊಟಿ. ಓಕೆ ಬಾಯ್, ಆಮೇಲೆ ಸಿಗ್ತೀರಿ. ಟಾಟಾ. ಸೊ ಇಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಮೈಸೂರು ಹತ್ರ ರೀಚ್ ಆಗ್ತಾ ಇದ್ದಂಗೆ ಮತ್ತೆ ಟ್ರಾಫಿಕ್ ಶುರು. ಸೊ ಎಲ್ಲಿ ನೋಡಿದ್ರು ಅವತ್ತು ಟ್ರಾಫಿಕ್ ಸಖತ್ ಇರಿಟೇಟ್ ಆಗೋಗಿತ್ತು. ಆಲ್ಮೋಸ್ಟ್ ನಾವು 1 o'clock ಆಗೋಗಿತ್ತು ರೀಚ್ ಮೈಸೂರು ಹತ್ರ ರೀಚ್ ಆಗೋದಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗಿತ್ತು ಅಂತ ನಾವೇನು ಮಾಡಿದ್ವಿ, ನಿಮಿಷಾಂಬೆ ಕಡೆಗೆ ತಿರುಗಿಸ್ಬಿಟ್ವಿ. ಸೊ ನಿಮಿಷಾಂಬೆಗೆ ಅಟ್ಲೀಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವನು ಸ್ವಲ್ಪ ನೀರಲ್ಲಿ ಆಡಬೇಕು ಅಂದ, ಅಲ್ಲಿ ಆಡಿಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ. ಯಾಕಂದರೆ ಫುಲ್ಲು ಟ್ರಾಫಿಕಲ್ಲೇ ಇದ್ದು ನಮಗೂ ಒಂಥರ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಸೊ ಟ್ರಾಫಿಕ್ ಮುಗಿಸ್ಕೊಂಡು ನಿಮಿಷಾಂಬೆ ಹತ್ರ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 2 o'clock. ಸೊ ಹೋಟೆಲ್ ಹತ್ರ ಚೆಕ್-ಇನ್ ಆಗಿ ಅವರು ಏನು ಅಬ್ಸರ್ವ್ ಮಾಡಿರಲಿಲ್ಲ ಡೇಟು. ಆಮೇಲೆ ಕರೆದು ಕೇಳಿದ್ರು, ಮ್ಯಾಮ್ ಸ್ವಲ್ಪ ಒಂದಿನ ಪ್ರಯೋರ್ ಬಂದುಬಿಟ್ಟಿದ್ದೀರಾ ಸರ್, ನಾನು ಡೇಟ್ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಮಸ್ಕ ಹೊಡೆದ್ಬಿಟ್ಟು, ದಟ್ಸ್ ಫೈನ್ ಮ್ಯಾಮ್, ರೂಮ್ಸ್ ಅವೈಲೇಬಲ್ ಇದೆ, ನಾಟ್ ಎನ್ ಇಶ್ಯೂ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟೇ ಆದ್ವಿ. ಸೊ ಇದು ನಮ್ಮ ರೂಮ್ ಟೂರ್. ಚೆನ್ನಾಗಿದೆಯಾ ನಮ್ಮ ರೂಮ್ ಅಂತ ಹೇಳಿ. ಡೀಸೆಂಟಾಗಿತ್ತು, ನನಗೂ ಇಷ್ಟ ಆಯಿತು ರೂಮ್. ಫಾರ್ 1 day ಆಫ್ ಟೈಮ್. ನಾವು ಆ್ಯಕ್ಚುಲಿ ಇದನ್ನು ಸಂಡೇಗೆ ಬುಕ್ ಮಾಡ್ಕೊಂಡಿದ್ವಿ, ಸ್ಯಾಟರ್ಡೇ ಮತ್ತು ಸಂಡೇ. ನಮ್ಮದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಲ್ಲಿ ಇದ್ಬಿಟ್ಟು ಮತ್ತು ಲೈಕ್ ಊಟಿಯಲ್ಲಿದ್ದು ಮತ್ತು ವಾಪಸ್ ಸಂಡೇ ಮೈಸೂರಲ್ಲಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ, ರೆಸ್ಟ್ ಮಾಡಿಬಿಟ್ಟು. ಬಟ್ ಇಟ್ ಕಂಪ್ಲೀಟ್ಲಿ ಚೇಂಜ್ ಅವರ್ ಪ್ಲ್ಯಾನ್ ಅಲ್ವಾ. ಸೊ ಅದರಿಂದ ನಾವು ಅಲ್ಲಿ ಶಿಫ್ಟ್ ಆಗಬೇಕಾಗಿತ್ತು, ಪ್ರೀ ಪ್ಲ್ಯಾನ್ ಮಾಡ್ಕೊಬೇಕಾಗಿತ್ತು. ಸೊ ಇನ್ನು ಹೆಂಗೋ ಇದ್ದೀವಲ್ವ ಅಂತೇಳ್ಬಿಟ್ಟು ನಾವು ಹೆಂಗೋ ನಿಮಿಷಾಂಬೆ ನೋಡ್ಕೊಂಬಂದ್ವಿ. ಅದ್ರ ಜೊತೆಗೆ ಇಲ್ಲಿ ಅಕ್ವಾ ವರ್ಲ್ಡ್ ಅಂತ ಅಕ್ವೇರಿಯಮ್ ಇತ್ತು. ಸೊ ಕಿಡ್ಸ್ ವಿಲ್ ರಿಯಲಿ ಲವ್ ಇಟ್. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಎಂಟ್ರಿ ಫೀಸ್. ಬಟ್ ಫೈನ್, ಆಫ್ಟರ್ ಕಮ್ಮಿಂಗ್ ಔಟ್ ಫ್ರಮ್ ದೇರ್ ಐ ಫೆಲ್ಟ್ ಇಟ್ ಈಸ್ ವರ್ತ್ ಇಟ್. ಯಾಕಂದರೆ ಅವ್ರಿಗೂ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಅನಿಸ್ತು. ಯಾಕಂದರೆ ನೀಟಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ ಅಲ್ವಾ. ಸೊ ಚೆನ್ನಾಗಿತ್ತು, ನನಗೇನೋ ಇಷ್ಟ ಆಯಿತು. ನನ್ನ ಮಗನೂ ತುಂಬ ಎಂಜಾಯ್ ಮಾಡ್ದ. ಅವನ ಖುಷಿ ನೋಡಿ ಸ್ಯಾಟಿಸ್ಫೈ ಆಯಿತು. ಓಕೆ ಫೈನ್, ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಇಲ್ಲಿ ಡಿಫ್ರೆಂಟ್ ವೆರೈಟಿ ಫಿಶಸ್ ಇದೆ, ತುಂಬ ಚೆನ್ನಾಗಿದೆ ಫಿಶಸ್ ಮಾತ್ರ. ಲೈಕ್ ನಾನು ಬ್ಯಾಂಗ್ಳೂರಲ್ಲೂ ಇದೆ ಅನಿಸುತ್ತೆ ಸುಮಾರು ಕಡೆ, ಬಟ್ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ನನ್ನ ಮಗನೂ ಸಖತ್ ಎಂಜಾಯ್ ಮಾಡ್ತಿದ್ದ. ಅವನಿಗೇನು ಎಲ್ಲ ಥರ ಫಿಶಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಈ ವಾಸ್ ಲವ್ವಿಂಗ್ ಇಟ್. ಅಂತಿದ್ದ ನಾವು ಇಲ್ಲಿಂದ ಫಿಶ್ ಇದು ಆಪ್ಷನ್ ಇರಲಿಲ್ಲ, ಬಟ್ ಇದ್ದಿದ್ರೆ ಅವ್ನು ತೊಗೊಂಡು ಊಟಿಯವ್ರಿಗೂ ಕ್ಯಾರಿ ಮಾಡಿ ಮತ್ತೆ ವಾಪಸ್ ಬರ್ತಾಯಿದ್ನೇನೋ ಅನ್ಸುತ್ತೆ. ಆ ಥರ ಈಸ್ ಕ್ರೇಜಿ ಅಬೌಟ್ ದೋಸ್ ಥಿಂಗ್ಸ್. ಸೊ ಇದು ನೋಡಿ, ಇದೊಂಥರ ಸ್ಟಾರ್ ಫಿಶೋ ಜೆಲ್ಲಿ ಫಿಶೋ ಗೊತ್ತಿರಲಿಲ್ಲ. ಆ್ಯಂಡ್ ಹಿಯರ್ ದೇ ಕ್ಯಾನ್ ಫೀಡ್ ದ ಫಿಶಸ್ ಆಲ್ಸೋ. ಸೊ ಅಲ್ಲಿ ಊಟ ಸಿಗುತ್ತೆ, ಅದನ್ನು ತೆಗ್ದು ಫಿಶಸ್ಗೆ ಹಾಕ್ಬೋದು. ಸೊ ಅವನ್ನ ಫಿಶಸ್ನ ಮುಟ್ಕೊತಾ ಇದ್ದ, ಸಖತ್ತಾಗಿತ್ತು, ಕಲರ್ ಆಗಿತ್ತಲ್ವ. ನಮಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿತ್ತು. ಸ್ಕೂಬಾ ಡೈವ್ ಹೋಗಿ ಸಿ ಒಳಗೆ ನೋಡಿದ್ರೆ ಹೆಂಗಿರುತ್ತೋ, ಸೊ ಅದನ್ನು ನಾವು ಎಕ್ಸ್ಟರ್ನಲ್ ಆಗಿ ಫೀಲ್ ಮಾಡ್ಬೋದು, ಆ ಥರ ಇತ್ತು. ಇದು ಟನಲ್ ಒಳಗೆ ಫಿಶಸ್ನ ಹಾಕಿದ್ರು, ಟನಲ್ ವೇಯಲ್ಲಿ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು.
ಐ ಗೆಸ್ ಲೈಕ್ ಮೈಸೂರಲ್ಲಿರೋರು ಆಲ್ಮೋಸ್ಟ್ ಇದನ್ನು ನೋಡಿರ್ತಾರೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಇಟ್ ಈಸ್ ವೆರಿ ನೈಸ್. ಪ್ರಾಬ್ಲಿ ನಿಮಗೆ ಕಾಸ್ಟ್ಲಿ ಅನಿಸ್ಬೋದು ಎಂಟ್ರಿ ಫೀಸ್, ಬಟ್ ಇಟ್ ಈಸ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಎಲ್ಲ ಥರ ಫಿಶಸ್ನ ನೋಡ್ಬೋದು ನೀವು. ಪ್ರಾಬ್ಲಿ ನಾನು ಇಷ್ಟೊಂದು ಫಿಶಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲಾದರೂ ಅಕ್ವೇರಿಯಮ್ಗೆ ಹೋಗಿ ಲೈಕ್ ಫಿಶಸ್ನ ತೊಗೊಳ್ಬೇಕಂದ್ರೆ ಆಕ್ವಾ ಶಾಪ್ಸಲ್ಲಿರತ್ತಲ್ವ ಅಲ್ಲಿ ಅಷ್ಟೇ ಸ್ವಲ್ಪ ಫಿಶಸ್ನ ನೋಡ್ತಾ ಇದ್ದಿದ್ದು. ಅದನ್ನು ಬಿಟ್ಟರೆ ಎಲ್ಲಾದರೂ ಈ ಕೆರೆಯಲ್ಲೋ ಆ ಥರ ಪಾಂಡ್ಸ್ ಎಲ್ಲ ನೋಡಿರ್ತೀನಿ ಅಷ್ಟೇ. ಬಟ್ ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಐ ಗೆಸ್ ಸುಮಾರು ಕಡೆ ಇದೆ, ಬ್ಯಾಂಗ್ಳೂರಲ್ಲೆಲ್ಲೋ ಹೆಬ್ಬಾಳ ಹತ್ರ ಒಂದು ಕಡೆ ಇದೆ ಅಂತ ಹೇಳ್ತಾಯಿದ್ರು. ಬಟ್ ವಿ ವರ್ ನಾಟ್ ದಟ್ ಕೀನ್ ಟು ಗೋ ದೇರ್ ಆ್ಯಂಡ್ ವಿಸಿಟ್. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿ ಹೋಗಿದ್ವಿ ಅಂದರೆ ಹನುಮಂತು ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅಲ್ಲಿ ಹೋಗಿದ್ವಿ, ಯಾಕಂದರೆ ವಾಟ್ ಎವರ್ ಇಟ್ ಇಸ್ ಫೇಮಸ್ ಇನ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್ ಅದನ್ನು ನಾವು ಟ್ರೈ ಮಾಡಲೇಬೇಕಲ್ವಾ. ಸೊ ನಾನು ಸುಮಾರು ಸತಿ ಮೈಸೂರಿಗೆ ಹೋದಾಗೆಲ್ಲ ಅಂದ್ಕೊತೀನಿ ಅಲ್ಲಿಗೆ ಹೋಗಬೇಕು ಅಂತ. ಸರಿ ಈ ಸತಿ ಟ್ರೈ ಮಾಡೋಣ, ಯಾಕಂದರೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಫ್ರೈಡೇನೇ ಇತ್ತು. ನಾನು ತಿಂತೀನಿ ಫ್ರೈಡೇ, ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ನೈಟ್ ಆಗಿತ್ತು. ಸೊ ಇನ್ನೇನು ಹೋಗೋದು ಬೇರೆ ಕಡೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹನುಮಂತು ಪಲಾವ್ಗೆ ಹೋಗಿದ್ವಿ. ಇಟ್ಸ್ ಅ ಸ್ಮಾಲ್ ಪ್ಲೇಸ್, ಬಟ್ ನಮ್ಮ ಮನೆ ಬಿರಿಯಾನಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಿರಿಯಾನಿ ಅನ್ನೋದಕ್ಕಿಂತ ಬಿರಿಯಾನಿ ಆ್ಯಂಡ್ ಪಲಾವ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ. ಬಿರಿಯಾನಿ ಏನು ಮಾಡ್ತಾರೋ ಮುಸ್ಲಿಮ್ ಸ್ಟೈಲಲ್ಲಿ ಮಾಡೋದೇ ಬಿರಿಯಾನಿ, ಅಂದರೆ ಸಪ್ರೇಟಾಗಿ ರೈಸ್ನ ಬೇಯಿಸಿ ಚಿಕನ್ನ ಬೇಯಿಸಿ ಮಾಡ್ತಾರೆ. ಬಟ್ ಈ ಹನುಮಂತು ಪಲಾವ್ ಲೈಕ್ ನಾವು ಹೆಂಗೆ ಬಾತ್ ಎಲ್ಲ ಮಾಡ್ತೀವಿ ಅದೇ ಥರನೇ. ಬಟ್ ಇದು ಒಂಥರ ಡಿಫ್ರೆಂಟಾಗಿತ್ತು. ಲೆಸ್ ಆಫ್ ಸ್ಪೈಸಿನೆಸ್. ನೀವು ಎಷ್ಟು ತಿಂದರೂ ತಿಂತಾ ಇರ್ಬೋದು. ಬಟ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಹಾಫು ಕೊಡ್ತಾರೆ ಫುಲ್ಲು ಕೊಡ್ತಾರೆ ಅಂತ. ನಾವು 2 ಬಿರಿಯಾನಿ ಅಂತ ಹೇಳಿದ್ವಿ, 2 ಅದು ಫುಲ್ ಕೊಟ್ಬಿಟ್ಟಿದ್ದಾರೆ. ನನ್ನ ಕೈಲಿ ತಿನ್ನೋಕ್ಕೆ ಆಗಲಿಲ್ಲ ಯಪ್ಪ. ಆಮೇಲೆ ಅಂತಂದರು ಸರ್ ನಾವು ಹಾಫ್ ಬೇಕಂದ್ರೂ ಕೊಡ್ತೀವಿ ಅಂತಂದರು. ಸರ್ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾವು ಹಾಫೇ ತೊಗೊತಾ ಇದ್ವಿ, ನಾವು ತಿನ್ನಲ್ಲ ಅಷ್ಟೊಂದು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಹಂಗೂ ತಿನ್ನೋಕ್ಕಾಗದೆ ಬಿಟ್ಟು ಬಂದ್ವಿ. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಡಿನ್ನರೆಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಚೆಕ್ಡ್ ಔಟ್ ಆ್ಯಂಡ್ ಆಮೇಲೆ ಹೊರಟಿದ್ದೆ ಊಟಿಗೆ. ವೇಟ್ ಫಾರ್ ನೆಕ್ಸ್ಟ್ ಬ್ಲಾಗ್. ಬಾಯ್.